2014ರಿಂದ 2024ರ 10 ವರ್ಷದ ಅವಧಿಯಲ್ಲಿ ಕೇಂದ್ರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ BJP ಸರ್ಕಾರ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಆಘಾತಗಳನ್ನು ಕುರಿತು ಒಂದು ಪುಸ್ತಿಕೆಯನ್ನು ಬಿಡುಗಡೆ ಮಾಡೋದು ಮತ್ತು ಈ ಮೂಲಕ ಚುನಾವಣೆಯಲ್ಲಿ ಮಹಿಳೆಯರು ತಪ್ಪಿಯೂ ಕೂಡ BJPಗೆ ಮತ ಹಾಕಬಾರದು ಅನ್ನುವಂಥ ಕರೆಯನ್ನು ಕೊಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಈ 10 ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಯವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾನೆ ಹೆಣ್ಣು ಮಕ್ಕಳ ಬದುಕಿಗೆ ಆಪತ್ತನ್ನು ತಂದು ಒಡ್ಡಿದರು. ಲಿಂಗಾನುಪಾತದಲ್ಲಿ ಕುಸಿತ, ಮಹಿಳೆಯರು ಶಿಕ್ಷಣದಿಂದ ದೂರ ಉಳಿಯುವಿಕೆ, ಮಹಿಳೆಯರಿಗೆ ಸಿಗಬಹುದಾದಂಥ ಅಲ್ಪ ಸ್ವಲ್ಪ ಹಕ್ಕುಗಳು ಕಸಿದುಕೊಳ್ಳುವುದು, ಮಹಿಳೆಯರ ಘನತೆ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸ, ವಿಶೇಷವಾಗಿ ಮಹಿಳೆಯರ ಮೇಲೆ ಈ ಅವಧಿಯಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯಗಳು, ಹತ್ರಾಸ್ ಘಟನೆ ಇರ್ಬೋದು, ಆಸಿಫಾಳ ಮೇಲೆ ನಡೆದಂಥ ದೌರ್ಜನ್ಯ ಇರಬಹುದು, ಬಿಲ್ಕಿಸ್ ಬಾನುವಿನ ಮೇಲೆ ಗ್ಯಾಂಗ್ ರೇಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನು ಸನ್ನಡತೆ ಹೆಸರಿನಿಂದ ಒಂದು ಸರ್ಕಾರನೇ ಕುಂತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರಬಹುದು, ಕ್ರೀಡಾಪಟುಗಳ ಮೇಲೆ ದೌರ್ಜನ್ಯ ನಡೆದಾಗ ಅವರು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅಹವಾಲು ಹೊತ್ಕೊಂಡು ನಮ್ಮೆಲ್ಲ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂದಾಗ ಒಂದೇ ಒಂದು ಮಾತಾಡದ ಪ್ರಧಾನಮಂತ್ರಿಗಳು ಮತ್ತು ಅದಕ್ಕೆ ಸ್ಪಂದಿಸದ ಸರ್ಕಾರ ಇರಬಹುದು. ಮಣಿಪುರದಲ್ಲಿ ನೀವೆಲ್ಲ ನೋಡಿದ್ದೀರಿ, ವಿಶೇಷವಾಗಿ ತಿಳಿಸಿ ಹೇಳಬೇಕಾಗಿಲ್ಲ. ಮಣಿಪುರದಲ್ಲಿ ನಡೆದಂಥ ಕುಕಿ ಮತ್ತು ಮೈತೇಯಿ ಸಮುದಾಯದ ನಡುವಿನ ಜಗಳದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಮಾಡಿತ್ತು. ಇಡೀ ಜಗತ್ತೇ ಖಂಡಿಸಿರ್ತಕ್ಕಂಥ ಘಟನೆ ಅದು ಅಂತ. ಹಾಗೆ ಕರ್ನಾಟಕದಲ್ಲಿ ಕಳೆದ ಸಲ BJP ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥ ಅವಾಂತರಗಳೇ ಇರ್ಬೋದು. ಹಿಜಾಬ್ ನೆವ ಇಟ್ಕೊಂಡು ಅನಾವಶ್ಯಕವಾದಂಥ ದಂಗೆ ಮತ್ತು ಗಲಭೆಗಳನ್ನು ಎಬ್ಬಿಸಿ 30,000ದಷ್ಟು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳನ್ನು ತೊರೆಯುವಂತೆ ಮಾಡಿರ್ತಕ್ಕಂಥದ್ದು ಇರಬಹುದು. ಮುಸ್ಲಿಂ ಮಹಿಳೆಯರಿಗೆ ನಾನು ಗೌರವವನ್ನು ಸೂಚಿಸ್ತೀನಿ ಅನ್ನುವಂಥ ನೆವದಲ್ಲಿ ತ್ರಿವಳಿ ತಲಾಖಿನ ವಿಷಯವನ್ನು ಎತ್ಕೊಂಡು ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು ಅಂತ ಕೇಳಿದ್ರೆ, ಪರ್ಸ್ನಲ್ ಕೋಡ್ ಬಿಲ್ಗಳೇನವೆ, ಹಿಂದೂ ಕೋಡ್ ಬಿಲ್, ಮುಸ್ಲಿಂ ಕೋಡ್ ಬಿಲ್ ಯಾವುದೇ ಇರ್ಬೋದು, ನಾವು ಕೇಳ್ತಾ ಇರೋದು ಸಮಾನ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ ಅಲ್ಲ, ಸಮಾನ ನಾಗರಿಕ ಸಂಹಿತೆ. ಅದು ಮುಸ್ಲಿಂ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿರುವಂಥ ಅನೇಕ ಅವಾಂತರಗಳು, ಅದನ್ನು ತಿದ್ದುಪಡಿ ಮಾಡಲಿಕ್ಕಾಗಿಲ್ಲ. 16 ವರ್ಷಗಳಿಂದ ಮಹಿಳಾ ಸಂಘಟನೆಗಳು ಹೇಳ್ತವೆ ಇವುಗಳಲ್ಲಿ ತಿದ್ದುಪಡಿ ತೊಗೊಂಡ್ಬನ್ನಿ. ಕ್ರಿಶ್ಚಿಯನ್ ಪರ್ಸನಲ್ ಲಾದಲ್ಲಿ ತಿದ್ದುಪಡಿ ತಕ್ಕೊಂಡು ಬನ್ನಿ, ಅದು ತಕ್ಕೊಂಡು ಬರಲಿಲ್ಲ ಅವರು. ಏಕರೂಪ ನಾಗರಿಕ ಸಂಹಿತೆ ಹೆಸರಿನಿಂದ ಅಲ್ಪಸಂಖ್ಯಾತರನ್ನು ಭಯಗ್ರಸ್ತ ಮಾಡೋದು, ವಿಶೇಷವಾಗಿ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಮರ್ಮಾಘಾತವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮೋದಿ ಸರ್ಕಾರ ಒಂದು ಚಾಲ್ ಕಲ್ತಿದೆ, ಜನರನ್ನು ಭಯಗ್ರಸ್ತರನ್ನಾಗಿ ಮಾಡುವ ಮೂಲಕನೇ ಓಟ್ ಪಡಿಬೇಕು, ಪಡಿತೇವೆ ಅನ್ನುವಂಥ ಸರ್ವಾಧಿಕಾರಿ ವರ್ತನೆ ದೇಶದಲ್ಲಿ ಎದ್ದು ನಿಂತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮಾತೆತ್ತಿದ್ರೆ ನೀವು ಏನಾದರೂ ಅವ್ರನ್ನ ವಿಮರ್ಶೆ ಮಾಡಿದರೆ ಜೈಲು, ಇಡಿ, CBI, ಇದು ಶುದ್ಧವಾಗಿ ನಖಶಿಕಾಂತ ಫ್ಯಾಸಿಸ್ಟ್ ಸರ್ಕಾರ. ಈ ಫ್ಯಾಸಿಸ್ಟ್ ಪಕ್ಷವನ್ನು ಸೋಲಿಸದ ಹೋದರೆ ನಮಗೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ. ಮಹಿಳೆಯರು, ರೈತರು, ಅಲ್ಪಸಂಖ್ಯಾತರು, ದಲಿತರು, ದುಡಿಯುವ ವರ್ಗ ಎಂಥ ದಯನೀಯ ಸ್ಥಿತಿಯಲ್ಲಿದೆ ಅಂದರೆ, ಇವತ್ತು ನೀವು ಉದ್ಯೋಗ ಖಾತ್ರಿ ಒಂದೇ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕೈ ಹಿಡಿದಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಮೋದಿ ಸರ್ಕಾರ ಬಂದಾನಿಂದ ಅನುದಾನವನ್ನು ಕಡಿತ ಮಾಡಿ ಈ ಸಲ ಕೊಟ್ಟಿರ್ತಕ್ಕಂಥ ಅನುದಾನ ಒಂದು ಕುಟುಂಬಕ್ಕೆ 30 ದಿವಸ ಕೂಡ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಜನವಾದಿ ಒಂದು ಪುಸ್ತಕಿಯನ್ನು ತಂದಿದೆ. ಇದು ಇಂಗ್ಲೀಷ್ನಲ್ಲಿ ನಮ್ಮ ಕೇಂದ್ರ ಸಮಿತಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ದೆಹಲಿ ಕೇಂದ್ರದಿಂದ ಈ 10 ವರ್ಷದ ಪೀರಿಯಡ್ನಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಇನ್ನಿತರ ಸೌಲಭ್ಯಗಳು, ರಾಜಕೀಯ ಇತ್ಯಾದಿ ಎಲ್ಲ ವಿಷಯಗಳನ್ನು ಕುರಿತಂತೆ
ಅಂಕಿ ಸಂಖ್ಯೆಗಳು ಸರ್ಕಾರವೇ ಮಾಡಿದ ಕೆಲವೊಂದು ವಿಶ್ವಸನೀಯ ಮೂಲಗಳ ಮೂಲಕ ಇರುವಂಥ ಅಂಕಿ ಸಂಖ್ಯೆಗಳನ್ನು ತೆಕ್ಕೊಂಡು ಅದನ್ನು ರಿಸರ್ಚಿಗೆ ಒಳಪಡಿಸಿ 10 ವರ್ಷದ ಪೀರಿಯಡ್ನಲ್ಲಿ ಭಾರತದ ಮಹಿಳೆಯರ ಸ್ಥಿತಿಗತಿ ಏನಿದೆ ಅನ್ನುವಂಥ ಪುಸ್ತಕಿಯನ್ನು ತಯಾರು ಮಾಡಿದೆ. ಅದು ಭಾರತದ ಎಲ್ಲ ಭಾಷೆಗಳಲ್ಲಿ, ಅಂದರೆ ನಿಮ್ಗೆ ಗೊತ್ತಿರುವಂತೆ ಜನವಾದಿ ಮಹಿಳಾ ಸಂಘಟನೆ ಎಲ್ಲ ಸ್ಟೇಟ್ಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದೆ. ಏಕೈಕ ದೊಡ್ಡ ಮಹಿಳಾ ಸಂಘಟನೆ, ಪ್ರಜಾಸತ್ತಾತ್ಮಕವಾದ ಮಹಿಳಾ ಸಂಘಟನೆಯಾಗಿ ಹೆಸರು ಮಾಡಿದೆ. ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ದೇವೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದೇವೆ. ಹಾಗೆ ಎಲ್ಲ ರಾಜ್ಯಗಳಲ್ಲಿ, ಅದು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ರಾಜಸ್ಥಾನ್, ಗುಜರಾತ್, ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿಯವರೆಗೆ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ಇದನ್ನು ಅನುವಾದಿಸಿ ಬಿಡುಗಡೆ ಮಾಡಿದ್ದೇವೆ. ಇದು ಭಾಳ ಮುಖ್ಯವಾಗಿ ಮಹಿಳೆಯರು ಮತ ಯಾಕೆ ಹಾಕಬಾರದು BJPಗೆ ಅನ್ನುವಂಥದ್ದನ್ನು ಸಾದರಪಡಿಸ್ತದೆ ನಿಮ್ಮಲ್ಲಿ. ಹಾಗೆ ಕರ್ನಾಟಕದಲ್ಲಿಯೂ ಕೂಡ ಈ RSS BJPಯ ವಕ್ತಾರಗಳು ಬಳಸುತ್ತಿರುವಂಥ ಭಾಷೆ, ಇತ್ತೀಚೆಗೆ ನೀವು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇದನ್ನು ನೋಡಿರ್ಬೋದು ನೀವು, ಜಾಹೀರಾತು, ಚುನಾವಣೆಯ ಜಾಹೀರಾತು. ಒಬ್ಬ ಮದುಮಗಳನ್ನು ಸಿಂಗರಿಸಿ ಸಕಲ ಸೋಳ ಸಿಂಗಾರ ಮಾಡಿ ಒಬ್ಬ ಮದುಮಗಳನ್ನ ಕುಂಡ್ರಿಸಿರ್ತಾರೆ. ಎದುರ ಎಲ್ಲ ಪಕ್ಷಗಳ ವಕ್ತಾರ, ಅದು ಕಾಂಗ್ರೆಸ್ಸು, ಆಮೇಲೆ ಆಪು, BSP, SP ಎಲ್ಲ ಪಕ್ಷಗಳ ಇಮೇಜ್, ಅಂದರೆ ಆ ನಾಯಕರನ್ನು ಹೋಲುವಂಥ ಪಾತ್ರಗಳನ್ನ ಮಾಡಿ ನೀನು ನನಗೆ ಬೇಕು, ನೀನು ನನಗೆ ಬೇಕು, ನೀನು ನನಗೆ ಬೇಕು, ನೀನು ನನಗೆ ಬೇಕು ಅಂತ ಕಚ್ಚಾಡ್ತಕ್ಕಂಥದ್ದು, ಆ ಹೆಣ್ಮಗಳನ್ನು ಇಟ್ಕೊಂಡು ಕಚ್ಚಾಡ್ತಕ್ಕಂಥದ್ದು, ಅದೊಂದು ಕಾಯಿಪಲ್ಯ ಮಾರ್ಕೆಟ್ನಂಗೆ ಅವ್ರು ನನಗೆ ಬೇಕು ನನಗೆ ಬೇಕು ನನಗೆ ಬೇಕಂತ ಹೇಳ್ತಕ್ಕಂಥದ್ದು. ಕೊನೆಗೆ ಅಲ್ಲಿ ಮೋದಿಯವರು ನಡ್ಕೊಂತ ಬರುವಂಥ ಫೋಟೋ, ಮೋದಿಯವರು ಆದ ನಂತರ ಒಬ್ಬ ಹೇಳ್ತಾನೆ, ಇಂಥವರು ನೀವು ಅವ್ರನ್ನ ಒರೆಸ್ತೀರಾ, ಅವರು ನಿಮಗೆ ಬೇಕೇ, ಹಾಗಾದರೆ ಯಾರು ಬೇಕು ನಿಮಗೆ, ಮೋದಿ ಬೇಕು ಅನ್ನುವಂಥ ಒಂದು ಜಾಹೀರಾತನ್ನು BJP ಬಿಡುಗಡೆ ಮಾಡಿದೆ. ಶೇಮ್, ಖಂಡನೀಯ ಇದು. ಹೆಣ್ಣಂದ್ರೆ ಏನು ತಿಳ್ಕೊಂಡಿದ್ದಾರೆ ಅವರು? ಭೋಗದ ವಸ್ತುವೆ, ಮಾರಾಟದ ವಸ್ತುವೆ ಹೆಣ್ಣನ್ನು. ಅಂದರೆ ಕೊನೆಗೂ ಕೂಡ ಅವರ ಮನುವಾದಿ ಸಿದ್ಧಾಂತಕ್ಕೆ ತಕ್ಕದಾದ ಜಾಹೀರಾತುಗಳನ್ನೇ ಮಾಡಿದ್ರು ಅವರು. ಕೊನೆಗೂ ಕೂಡ ಎಕ್ಸ್ಪೋಸ್ ಆದರು ಅವರು. ಅವರ ಒಳಗಿರ್ತಕ್ಕಂಥ ಅಂತರಂಗ ಏನು ಇತ್ತೋ, ಅವರ ಅಂತರಂಗ ಅಂದರೆ ವಿಜಯಶಾಲಿ ಅನ್ನೋದು ವಧುವಿನ ರೂಪದಲ್ಲಿ ತೋರಿಸಿ, ಚುನಾವಣೆಯ ಗೆಲುವು ಅನ್ನೋದು ವಧುವಿನ ರೂಪದಲ್ಲಿ ಸೋಲಿಸಿ ಅವಳನ್ನೇ ನೀವು ಹರಾಜಿಗೆ ಇಡ್ತೀರಾ. ಬೇರೆ ಯಾವ ಕಾನ್ಸೆಪ್ಟ್ ಹೊಳಿಲಿಲ್ಲ ನಿಮ್ಮ ದರಿದ್ರ ಪ್ರತಿಭೆಗೆ. ಎಂಥ ಪ್ರತಿಭಾ ದಾರಿದ್ರ್ಯ ಸಂಘ ಪರಿವಾರಿಗಳದು ನೋಡ್ರಿ. ಬೇರೆ ಯಾವುದು ಜಾಹೀರಾತಿಗೆ ಸೂಚನೆಗಳೇ ಅಥವಾ ಐಡಿಯಾಗಳೇ ಬರಲಿಲ್ಲ ನಿಮಗೆ. ಒಂದು ಹೆಣ್ಣನ್ನು ಭೋಗದ ವಸ್ತುವಿನ ರೀತಿಯಲ್ಲಿ ಇವತ್ತಿಗೂ ಕೂಡ ಪ್ರತಿಬಿಂಬಿಸುವಂಥ ನಿಮ್ಮ ಸ್ಥಿತಿ, ಅದನ್ನೇ ಪ್ರದರ್ಶಿಸುವಂಥದ್ದು. ಕರ್ನಾಟಕದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರಿಗೆ ಗಂಡನನ್ನು ಕೊಟ್ಟ ಮೋದಿ, ವಾಟ್ ನಾನ್ ಸೆನ್ಸ್ ಈಸ್ ಟಾಕಿಂಗ್, ಏನಂತ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಅಂತಕೊಂಡು ಇಂಥವೇ ಭಾಷೆಗಳನ್ನು ಬಳಸ್ತಕ್ಕಂಥದ್ದು ಹೆಜ್ಜೆಜ್ಜಿಗೆ. ಈ ಚುನಾವಣೆಯ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಭಾಷೆ ಅಂತೂ, ಮೊನ್ನೆ ಒಬ್ಬ MP ಕಾಂಗ್ರೆಸ್ನಲ್ಲಿ ಯಾರೂ ಗಂಡಸರಿಲ್ಲವೇ, ಬಟ್ ಅಂದ್ರೇನು, ಹೆಂಗಸರನ್ನು ಅಪಮಾನಿಸಿನೇ ನೀವು ನಿಮ್ಮ ದೊಡ್ಡಸ್ತಿಕೆಯನ್ನು ತೋರಿಸ್ಬೋದಾ? ನಾವೇನು ಬಳಿ ತಟ್ಕೊಂಡಿಲ್ಲ ಅಂತ ಹೇಳೋದು, ನಾವೇನು ಕುಂಕುಮ ಹಚ್ಕೊಂಡಿಲ್ಲ ಅಂತ ಹೇಳೋದು, ಅಳ್ಕೊತ್ ಕೂಡ್ಲಿಕ್ಕೆ ನಾ ಏನು ಹೆಂಗಸ ಅಂತ ಹೇಳ್ತಕ್ಕಂಥದ್ದು. ಚುನಾವಣೆಯಲ್ಲಿ ದಿನದಿಂದ ದಿಡಿಕೆ ಇಷ್ಟು ಅಶ್ಲೀಲವಾದ, ಅಸಹ್ಯವಾದ, ಮಹಿಳಾ ವಿರೋಧಿಯಾದ ಭಾಷೆಯನ್ನು ಬಳಸ್ತಾ ಇದ್ದಾರೆ. ನಾವೀಗಾಗಲೇ ಚುನಾವಣೆ ಆಯೋಗಕ್ಕೆ ದೂರು ಕೊಟ್ಟಿದ್ದೇವೆ. ಆದರೆ ನೋವಿನ ಸಂಗತಿ, ವಿಷಾದ ಸಂಗತಿ ಅಂತ ಕೇಳಿದರೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇವೆಯಾ ಅನ್ನುವಂಥ ಸಂಶಯ ಎಲ್ಲ ಪ್ರಜ್ಞಾವಂತರಿಗೆ ಮೂಡಿದೆ. ಅಬ್ ಕಿ ಬಾರ್ BJP ತಡಿಪಾರ್ ಬೇಕಂತ ನಾವೇನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. 450 ರೂಪಾಯಿ ಇದ್ದಂಥ ಗ್ಯಾಸ್ ಸಿಲಿಂಡರ್, ಅಡಿಗೆ ಅನಿಲ ಇವತ್ತು 1200 ರೂಪಾಯಿ. ಹಾಗೆ ನೀವು ಎಲ್ಲವೂ ಕಳೆದ 10 ವರ್ಷದ ಹಿಂದೆ 10 ವರ್ಷ ತರುವಾಯದ ಬಜೆಟ್ಟು ನೀವು ಕಂಪೇರ್ ಮಾಡಿ ನೋಡಿದ್ರ, 10 ವರ್ಷದ ಹಿಂದಿನ ಬಜೆಟ್ಟಿಗೆ ಜನವಾದಿ ಮಹಿಳಾ ಸಂಘಟನೆ ತೀವ್ರತರವಾದ ಟೀಕೆ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ದದ ಹಿಂದಿನ ಸರ್ಕಾರ. ಈ ಸರ್ಕಾರ ಆದರೂ ಜನ ಏನು ಇಚ್ಛೆ ಪಟ್ಟು ಆರಿಸಿದ್ರು, ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಮಾತಾಡ್ತಾರೆ ಇವರು, ಏನೋ ಒಳ್ಳೇದು ಮಾಡ್ಬೋದು ಅಂತ ನಾವು ತಿಳ್ಕೊಂಡ್ರೆ, ಹಂತ ಹಂತವಾಗಿ ಪ್ರತಿ ಬಜೆಟಲ್ಲಿ ಮಹಿಳಾ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸ್ಕೀಮ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಜೆಟನ್ನು ಕುಂಠಿತ ಮಾಡ್ತಾನೆ ಬಂದರು. ಅನುದಾನ ಕೊಡೋದನ್ನು ಅತ್ಯಂತ ಕಮ್ಮಿ ಮಾಡ್ತಾ ಬಂದರು. ಇದರ ದುಷ್ಪರಿಣಾಮ ಏನಾಯಿತು?
ಭಾರತದ ಮಹಿಳೆಯರ ಆರೋಗ್ಯ ಸ್ಥಿತಿ ಜಗತ್ತಿನಲ್ಲಿ ಅತ್ಯಂತ ದಯನೀಯ ಸ್ಥಿತಿ ನೀವು ಭಾರತದ ಮಹಿಳೆ ನೋಡ್ತೀರಿ. ಆವಾಗೇ ನಾವು ರಕ್ತಹೀನತೆಯಲ್ಲಿ ಭಾರತದ ಮಹಿಳೆ ಬಳಲತ್ತರ ಅಂತ ಅವತ್ತು ನಾವು ಹೇಳಿದ್ರೆ, 64% ಅಂತ ಅವತ್ತು ಹೇಳಿದ್ರೆ, 80%ಕ್ಕೂ ಹೆಚ್ಚು ಜನ ಗ್ರಾಮೀಣ ಪ್ರದೇಶ ಸ್ಲಮ್ಮಲ್ಲಿ ಮತ್ತು ದುಡಿತಾ ಇರುವಂಥ ಮಹಿಳೆಯರ ಮಧ್ಯದಲ್ಲಿ ರಕ್ತಹೀನತೆ ಅದ ಇವತ್ತು. ಅವ್ರು ಹೇಳ್ಬೋದು ದೇಶಭಕ್ತಿ, ದೇಶಕ್ಕಾಗಿ ನೀವು ರಕ್ತನು ಕಳ್ಕೊಳ್ರಿ ಅಂತ ಹೇಳಿದ್ರೆ ಹಂಗೆ ಒಪ್ಲಿಕ್ಕೆ ಆಗಲ್ಲ. ಇಂಥ ಮಾತುಗಳ ಆಡಿ ಭಾರತ ದೇಶವನ್ನು ಜಗತ್ತಿನ ಮುಂದೆ ತಲೆ ತಗ್ಗಿಸುವಂಥ ಕೆಲಸ ಮೋದಿಯವರು ಮತ್ತು BJP ಸರ್ಕಾರ ಅವ್ರ ಹಿಂದೆ ನಿಂತು ಅವರಿಗೆ ಕಾರ್ಯಕ್ರಮ ರೂಪಿಸಿಕೊಡುವಂಥ RSS ಈ ಕೆಲಸ ಮಾಡಬಾರ್ದು. ಭಾರತ ಸಮಸ್ತ ಭಾರತೀಯರದು. ಅರ್ಧ ಸಂಖ್ಯೆ ಇರುವ ಮಹಿಳೆಯರು ನಾವು ಮನೆಯನ್ನು ಕಟ್ಟಿ ಬೆಳೆಸಿದ್ದೀವಿ, ಹಾಗೆ ಈ ದೇಶವನ್ನು ನಾವು ಕಟ್ಟಿ ಬೆಳೆಸಿದ್ದೀವಿ. ಇತಿಹಾಸ ಇದಕ್ಕೆ ಗವಾದ. ಆ ದೇಶದಾಗಿರೋಂಥ ಹೆಣ್ಣು ಮಕ್ಕಳನ್ನು ನೀವು ಜಗತ್ತಿನೊಳಗೆ ಇವತ್ತು ಆರೋಗ್ಯದಿಂದ ಕುಸಿದು ಹಾಕಿದ್ದೀರಿ, ಉದ್ಯೋಗದ ಪ್ರಮಾಣದಲ್ಲಿ ಕುಸಿದು ಹಾಕಿದ್ದೀರಿ. ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ 1 ಕೋಟಿ ಜನ ಕೆಲಸ ಕಳ್ಕೊಂಡ್ರ ಅದರಲ್ಲಿ 88 ಜನ ಮಹಿಳೆಯರು, 88% ಮಹಿಳೆಯರ. ನೀವು ಉದ್ಯೋಗದ ಪ್ರಶ್ನೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಮಹಿಳೆಯರ ಮಧ್ಯದಲ್ಲದ. ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆಯಲ್ಲಿ ಯಾಕೆ ಕುಸಿತ ಅದಂದ್ರೆ ಅವ್ರ ಕೈಯಿಂದ ಎಲ್ಲ ಕೆಲಸನೂ ಕಸ್ಕೊಂಡಾರ. ಒಂದು ಕಡೆ ಯಂತ್ರಗಳು ಮಾಡ್ಯಾರ, ಮತ್ತೊಂದು ಕಡೆ ಖಾಸೀಕರಣ ಮಾಡ್ಯಾರ, ಇನ್ನೊಂದು ಕಡೆಗೆ ಉದ್ಯೋಗ ಖಾತ್ರಿ ಅನ್ನುವಂಥ ಏಕೈಕ ಆಶಾ ಕಿರಣಕ್ಕೆ ಕಳೆ ಸರ್ತಿ ಬಜೆಟಲ್ಲಿ ಕೇವಲ 60,000 ಕೋಟಿ ಕೊಟ್ಟಾರ. ಅದಕ್ಕೂ ಮೊದಲು 72,000 ಕೋಟಿ ಕೊಟ್ಟಿದ್ರು. ಅದಕ್ಕೂ ಮೊದಲು 1,12,000 ಕೋಟಿ ಕೊಟ್ಟಿದ್ರು. ಅದಕ್ಕೂ ಮೊದಲು ಇನ್ನೊಂದು ಚೂರು ಜಾಸ್ತಿ ಇತ್ತು. ಇದು ಯಾಕೆ ನಾನು ಹೇಳ್ತೀನಂದ್ರೆ, ಬರ್ತಾ 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 ನಮ್ಮ ಟ್ಯಾಕ್ಸಿನ ಹಣ ನಮ್ಮ ಸಮಸ್ತ ಮಹಿಳೆಯರ ಜೀವನದ ಭದ್ರತೆ, ಅವರ ಆದಾಯ ಹೆಚ್ಚು ಮಾಡುವಂಥದ್ದು, ಅವರಿಗೆ ರಕ್ಷಣೆ ಕೊಡುವ ದಿಕ್ಕಿನ ಉಪಕ್ರಮಗಳನ್ನು ಮಾಡೋಂಥದ್ದು, ಇದು ಯಾವುದು ಮಾಡಲಾರ್ದೇನೆ ನೀವು ಹತ್ರಾಸ್ ಪ್ರಕರಣ ಇರ್ಬೋದು, ಉನ್ನಾವ ಪ್ರಕರಣ ಇರ್ಬೋದು, ಮಣಿಪುರದಂಥ ಜಗತ್ತಿನ ಮುಂದೆ ಭಾರತ ತಲೆ ತಗ್ಗಿಸ್ತು ಅಂಥ ಪ್ರಕರಣ ಇರ್ಬೋದು. ನಾವು ಇವತ್ತು ಇಂಥ ಪ್ರಕರಣಗಳು ಮೇಲ್ನೋಟಕ್ಕೆ ಮಾತ್ರ, ಇಡೀ ದೇಶದಾದ್ಯಂತ ಅತ್ಯಾಚಾರದಲ್ಲಿ ಇವತ್ತು ಹೆಚ್ಚಳಾಗ್ಯದ, ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಇವತ್ತು ಹೆಚ್ಚಳಾಗ್ಯದ, ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ಯದ. ಕುಟುಂಬದಲ್ಲಿ ವಿಘಟನೆ ಯಾಕೆ ಹೆಚ್ಚಾಗ್ಯದ ಅಂದರೆ ಆರ್ಥಿಕ ಬಿಕ್ಕಟ್ಟು ಅದಕ್ಕೆ ಮುಖ್ಯವಾದ ಕಾರಣ. ಸೊ ಇದು ಏನು, ನಾವು ಒಂದೇ ಸವಾಲು ಮಾಡ್ತೀವಿ ಮೋದಿಯವರಿಗೆ, ಏನಂತ, ಈಶಾನ್ಯ ರಾಜ್ಯಗಳಲ್ಲಿ ಮಣಿಪುರಕ್ಕೆ 1 ಸಾರಿ ಹೋಗಿ ನೀವು ಚುನಾವಣಾ ಭಾಷಣ ಮಾಡಿ ಬರ್ರಿ, ನಮ್ಮ ಸವಾಲಿದು. ನೀವು 33% ಮಹಿಳಾ ಮೀಸಲಾತಿಯನ್ನು ಮೂಗಿಗೆ ತುಪ್ಪ ಸವರಿದ ನಾಟಕ ಮಾಡಿದ್ರಲ್ಲ, ಮುಂದಿನ ಇದರಲ್ಲಿ ಬರ್ತದೆ. ಅಲ್ಲಿವರೆಗೆ ಇವರು ಕೆಲವು ಕಂಡೀಷನ್ಗಳಿದಾವ, ಸರ್ವೆ ಮಾಡ್ಕೊಂಡು ಇನ್ನೂ ಅದ್ರ ಸಂಬಂಧಪಟ್ಟದ್ದೆಲ್ಲ ಹೇಳಿ ಜನಗಣತಿ ಮಾಡಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಿ ಆಮೇಲೆ ನಿಮಗೆ ದಕ್ತದ ಬಿಡ್ತದೆ. ಎರಡನೇದು, ಎಷ್ಟು ಚಾಲಾಕಿ. ನಾವು ತಾಯಿಯರಿದ್ದೀವಿ, ನಿಮಗೆ ಜನ್ಮ ಕೊಟ್ಟಿದ್ದೀವಿ. ರಾಜಕಾರಣದಲ್ಲಿ ಇರುವಂಥ ಸಮಸ್ತ ಪುರುಷರಿಗೆ ಜನ್ಮ ಕೊಟ್ಟಿದ್ದು ಮಹಿಳೆ ಮತ್ತು ಮಹಿಳೆಯರಿಗೂ ಜನ್ಮ ಕೊಟ್ಟಿದ್ದು ಮಹಿಳೆನೇ. ಹಿಂಗಿದ್ದಾಗ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ನಾವು ಇವತ್ತು ನನ್ನ ಕೊನೆಯ ಪಾಯಿಂಟಲ್ಲಿ ಆಗ್ರಹ ಮಾಡೋದು ಏನು ಅಂತ ಕೇಳಿದ್ರೆ, ಈ ಬಾರಿ ಚುನಾವಣೆಯಲ್ಲಿ BJPಯನ್ನು ನೀವು ಸೋಲಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತಿದ್ದೀವಿ. ಯಾಕಂತ ಕೇಳಿದ್ರೆ, ವರ್ಗ ವರ್ಣ ಲಿಂಗ ಜಾತಿಯ ತಾರತಮ್ಯವನ್ನು ಕಿತ್ತಾಕಿ ಸಮಾಜವಾದಿ ವೈಜ್ಞಾನಿಕ ವೈಚಾರಿಕ ನಾಡಾಗಿ ಕಟ್ಟುವಂಥ ನಮ್ಮ ಪರಿವಿಡಿ ಏನದನ್ನು, ಸಂವಿಧಾನದ ಪೀಠಿಕೆ ಪ್ರಸ್ತಾವನೆ ಏನದನ್ನು, ಅದಕ್ಕೆ ವಿರುದ್ಧವಾದಂಥ ಮನುಸ್ಮೃತಿಯನ್ನು ಇವತ್ತು ತಗೊಂಡು ಹೊಂಟಾರ. ನಿಮಗೆ ಬೆಸ್ಟ್ ಎಕ್ಸಾಂಪಲ್, ಹೊಸ ಪಾರ್ಲಿಮೆಂಟ್ ಉದ್ಘಾಟನೆ ಆಯಿತು. ನಮ್ಮ ಮಾನ್ಯ ರಾಷ್ಟ್ರಪತಿ ಮಹಿಳೆಯವರು ಬುಡಕಟ್ಟು ಮಹಿಳೆನ ತಂದಿದ್ದೀವಿ ಅಂತ ಜಗತ್ತಿಗೆ ಹೇಳಿದ್ರು, ಆದರೆ ಆ ಮಹಿಳೆಯನ್ನು ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಇವರೇ ಹೋಗಿ ಎಲ್ಲವೂ ಮಾಡಿದ್ರು. ಮೊನ್ನೆ ದಿನ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಜಗತ್ತನ್ನೇ ಸೃಷ್ಟಿ ಮಾಡಿದ್ದು ದೇವರು ಅಂತ ಹೇಳುವ ನೀವು ದೇವರನ್ನೇ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಿ ಅನ್ನುವಂಥ ವೈರುಧ್ಯ, ಕಾಂಟ್ರಡಿಕ್ಷನ್ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಎನಿವೆ, ನೀವು ಅದು ಮಾಡುವ ಟೈಮಲ್ಲಿ ನಮ್ಮ ಮಾನ್ಯ ರಾಷ್ಟ್ರಪತಿಗಳಿಗೆ ಒಳಗೆ ಬಿಟ್ಟರೇನು, ಕರ್ಕೊಂಡು ಬಂದರೇನು? ಇಲ್ಲ. ಆ ಮಹಿಳೆಯನ್ನು ಇತ್ತೀಚೆಗೆ ಒಂದು ಫೋಟೋ ಬಂತು, ಮೊನ್ನೆ ಜಸ್ಟ್ 3 days ಬ್ಯಾಕ್. ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಹಿರಿಯ ನೇತಾರರು BJPಯ, ಅವರಿಗೆ ಗೌರವಿಸ್ಲಿಕ್ಕೆ ಮನೆಗೆ ಹೋಗಿದ್ರು. ಪ್ರಧಾನಮಂತ್ರಿಗಳು ಕೂತ್ಕೊಂಡಾರ, ಅದ್ವಾನಿ ಕೂತ್ಕೊಂಡಾರ, ಮತ್ತೊಬ್ಬರು ಕೂತ್ಕೊಂಡಾರ, ರಾಷ್ಟ್ರಪತಿ ನಿಂತ್ಕೊಂಡಾರ. ಒಬ್ಬ ಮಹಿಳೆಯನ್ನು ಹೆಜ್ಜೆ ಹೆಜ್ಜೆಗೂ ಅಪಮಾನಿಸುವ ಮೂಲಕ ಭಾರತದಲ್ಲಿ ಮನುಸ್ಮೃತಿಯನ್ನು ಪ್ರತಿಷ್ಠಾಪನೆ, ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಒಂದು ನೆಪ. ಅದು ಏನು ಪ್ರತಿಷ್ಠಾಪನೆ? ಭಾರತವೆನ್ನುವ ಈ ದೇಶದಲ್ಲಿ ಮನುಸ್ಮೃತಿಯ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಅದಕ್ಕೊಂದು ಪೀಠಿಕೆ ಹಾಕಿದ್ದಾರೆ ಅವರು. ಸೊ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ 1,40,00,000ಕ್ಕೂ ಹೆಚ್ಚು ಸದಸ್ಯತ್ವ ಇರುವಂಥ ನಮ್ಮ ಸಂಘಟನೆ, ನಾವು ಕೇಂದ್ರ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದೀವಿ, ಈ ಬಾರಿ ಚುನಾವಣೆಯಲ್ಲಿ BJPಯನ್ನು ನಾವು ಸೋಲಿಸ್ತೀವಿ.
BJP ಯಾವ ಕಾರಣಕ್ಕೂ ಈ ಸಂವಿಧಾನವನ್ನು ಕಿತ್ತು ಹಾಕಲಿಕ್ಕೆ BJPಗೆ ನಾವು ಬಿಡಲ್ಲ, ಮನುಸ್ಮೃತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಬಿಡಲ್ಲ. ಹೀಗೆ ನಾವು ಹೇಳುವ ಮೂಲಕ BJPಯ ಗಂಡಸರಿದ್ದಾರಲ್ಲ, ಅವ್ರ ಮನೆಯ ಹೆಣ್ಣು ಮಕ್ಕಳು ನಮ್ಮ ಪರವಾಗಿದ್ದಾರೆ. ಆ ಹೆಣ್ಣು ಮಕ್ಕಳ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ.